ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಹಾಗೂ ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸುಸ್ವಾಗತ. ಈಗಾಗಲೇ ಫಸ್ಟ್ ಸೆಮಿಸ್ಟರ್ ಕಂಪ್ಲೀಟೆಡ್ ಆಯಿತು. ಇನ್ನು ಎಕ್ಸಾಮ್ ಕೂಡ ಕೊನೆಯ ಹತ್ತಿರವಿದ್ದಾವೆ. ಎಲ್ಲ ಪರೀಕ್ಷೆಗಳು ಮುಗಿಯೋಕೆ ನಿಮ್ಮ ರಿಸಲ್ಟ್ ಡೇಟ್ ಆ್ಯಂಡ್ ಟೈಮನ್ನು ತಿಳ್ಕೊಂಡು ಬರೋಣ. ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ತಪ್ಪದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾವುದೇ ಅಪ್ಡೇಟ್ ಬರಲಿ ಕ್ಲಿಕ್ ಅಂತ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಇನ್ಫಾರ್ಮೇಷನ್ ನೀಡಿ ಸಹಾಯ ಆದರೆ ಮಾಡ್ತಾ ಇದು ಟಾಪಿಕ್ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 7ರಿಂದ ಮಾರ್ಚ್ 5ರವರೆಗೆ ಪ್ರತಿಯೊಂದು ಎಕ್ಸಾಮ್ ಆಲ್ಮೋಸ್ಟ್ 7ರಿಂದ 8 ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಅದು ಒಂದು ತಿಂಗಳಲ್ಲಿ. ನೀವು ಏನು ಈ ಪರೀಕ್ಷೆ ಬರೆದಿದ್ದನ್ನು ರಿಸಲ್ಟ್ ನೋಡಬೇಕು ಅಂದರೆ ನಾರ್ಮಲ್ ಹಾಗೆ ಕಾಲೇಜಲ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲ್ಲ. ಓಕೆ, VTU ಕಡೆಯಿಂದ ಈ ರಿಸಲ್ಟ್ ನಿಮಗೆ ಬರುತ್ತೆ. ಆನ್ಲೈನ್ನಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಅದು ಹೇಗೆ ಅನ್ನೋದು ಹೇಳ್ತೀನಿ. ಈಗ ಒಂದು ಪ್ರೂಫ್ ತೋರಿಸ್ತೀನಿ ವಿದ್ಯಾರ್ಥಿಗಳೇ. ಹೋದ ವರ್ಷ ಯಾವ ಡೇಟ್ಗೆ ಎಷ್ಟನೇ ತಾರೀಕಿಗೆ ಈ ಫಸ್ಟ್ ಇಯರ್ ರಿಸಲ್ಟ್ಸ್ ಅನ್ನು ಅಂದರೆ ಫಸ್ಟ್ ಸೆಮ್ ರಿಸಲ್ಟ್ಸ್ ಅನ್ನು ಬಿಡುಗಡೆ ಮಾಡಿದ್ರು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, the first semester at Visvesvaraya Technological University VTU begins and March 10, 2024 began access. ಅಂದರೆ ಮಾರ್ಚ್ 5ನೇ ದಿನಾಂಕದಂದು ಎಕ್ಸಾಮ್ಸ್ ಕಂಪ್ಲೀಟ್ ಆಗೋದು ಪಕ್ಕ. ಹಾಗಾದರೆ ಮಾರ್ಚ್ 10ಕ್ಕೆ ಬಂದರೆ ಬರಬಹುದು, ಇಲ್ಲ ಅಂದರೆ ಇಲ್ಲ. ಯಾಕೆ ಅಂದರೆ ಹೋದ ವರ್ಷ ಹಾಗೆ ಬಂದಿದೆ ಅಂತ ಈ ವರ್ಷ ಹಾಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ, ಬಟ್ ಇರಲ್ಲ ಅಂತ ನ್ಯೂಸಸ್ ಕೂಡ ಬರ್ತಿದ್ದಾವೆ VTU ಕಡೆಯಿಂದ. ಹಾಗಾದರೆ ಈಗ ನಿಮ್ಮ ರಿಸಲ್ಟ್ ಅನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ನಮಗೆ ಕ್ರೋಮ್ ಬ್ರೌಸರ್ ಅಪ್ಡೇಟ್ ಏನಂತ ಕೊಡ್ತಾ ಇದೆ ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ಸ್ ಮಾರ್ಚ್ 10, 2025 ಬಂದರೆ ಬರ್ಬೋದು ಅಂತ ಕೊಡ್ತಾ ಇದೆ. ಹಾಗಾದರೆ ಯಾವ ಲಿಂಕ್ ಅದನ್ನು ಕ್ಲಿಕ್ ಮಾಡಿ ಚೆಕ್ ಮಾಡಬೇಕು ಅನ್ನೋದು ಪ್ರೋಸೆಸ್ ಇಲ್ಲಿದೆ, ತಿಳಿದುಕೊಳ್ಳಿ. ಹೌ ಟು ಚೆಕ್ VTU ರಿಸಲ್ಟ್ಸ್. ಫಸ್ಟ್ ಸ್ಟೆಪ್, go to the official website vtu.ac.in. Second step, click on result in the examination selection. Third step, click on the examination you wanted to check ಅಂತ ಇದೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್, ಸೆಲೆಕ್ಟ್ ಯುವರ್ ಕೋರ್ಸ್. ನಿಮ್ಮ ಕೋರ್ಸ್ ಯಾವುದಾಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಎಂಟರ್ ಯುವರ್ USN ಆ್ಯಂಡ್ ಕ್ಯಾಪ್ಚಾ. ನೀವು US ಅನ್ನೋ ಯೂನಿವರ್ಸಿಟಿ ಸೀಟ್ ನಂಬರ್ ಅನ್ನು ಎಂಟರ್ ಮಾಡಬೇಕು ಮತ್ತು ಕ್ಯಾಪ್ಚಾ ಕೆಳಗಡೆ ಕೊಟ್ಟಿರುವಂತಹ ಕ್ಯಾಪ್ಚಾ ಹೇಗಿದೆ, ಯಾವ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಆರ್ ಬಿಗ್ ಲೆಟರ್ಸ್, ಯಾವ ಲೆಟರ್ಸ್ನಲ್ಲಿ ನಂಬರ್ಸ್ ಕೂಡ ಇದ್ದರೆ ಹೇಗಿದೆ ಡಿಟ್ಟಾಗೆ ನೀವು ಅಲ್ಲಿ ಫಿಲ್ ಮಾಡಬೇಕು. ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ಶೀಟು ಈ ಥರ ಬರುತ್ತೆ. ಒನ್ಸ್ ಅಗೇನ್ ತೋರಿಸ್ತೀನಿ. ನೀವು ಏನು ಚಿಂತೆ ಇಟ್ಕೊಳ್ಳೋಕೆ ಹೋಗಬೇಡಿ. ಎಕ್ಸಾಮ್ಸ್ ಅಂದರೆ ಚೆನ್ನಾಗಿ ಬರೀರಿ. ನೋಡಿರಿ, ನಿಮ್ಮ ಒಂದೇ ಒಂದು ರಿಸಲ್ಟ್ ಶೀಟು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಮ USN, ಸ್ಟೂಡೆಂಟ್ ನೇಮು ಮತ್ತು ಸಬ್ಜೆಕ್ಟ್ ಕೋಡ್, ಸಬ್ಜೆಕ್ಟ್ ಟೈಟಿಲು, ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಆ್ಯಂಡ್ ಸಬ್ಜೆಕ್ಟ್ ರಿಸಲ್ಟ್. PR ಪಾಸ್, P ಅಂದರೆ ಪಾಸ್, F ಅಂದರೆ ಫೇಲು, ಗೊತ್ತು ಎಲ್ಲರಿಗೆ. ಓಕೆ, ಹಾಗಾದರೆ ನಿಮ್ಮ ಫಸ್ಟ್ ಸೆಮ್ ರಿಸಲ್ಟ್ ಅನ್ನು ಯಾವಾಗ ಬಿಡ್ತಾರೆ, ನಾನು ಯಾವಾಗ ನೋಡ್ಕೊಳ್ತೀನಿ, ನನಗೆ ಯಾವಾಗ ಸ್ವಲ್ಪ ಧೈರ್ಯ ಸಿಗುತ್ತೆ ಅಂತ ಕಾಯ್ತಿರ್ತೀರಾ. ಬಿಡ್ತೇನೆ ನಿಮ್ಮ ರಿಸಲ್ಟ್ ಅನ್ನು. ಆಲ್ಮೋಸ್ಟ್ ನಾನು ಕೊಡುವಂತಹ ಗ್ಯಾರಂಟಿ 100ಗೆ 100% ಅಂದರೆ ಮಾರ್ಚ್ 10ನೇ ತಾರೀಕು ಒಳಗಡೆ ಬಿಡ್ಬೋದು. ಈ ಸಾರಿ ಕೂಡ ಬಿಡುವ ಚಾನ್ಸಸ್ ಇದೆ. ಯಾಕೆ ಅಂದರೆ ಅದೇ ಮಾರ್ಚ್ 10ನೇ ತಾರೀಕಿನಿಂದ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್. ಆದ್ದರಿಂದ ಆ ಎಕ್ಸಾಮ್ ರಿಸಲ್ಟ್ ಅನ್ನು ಮಾರ್ಚ್ 10ರೊಳಗಡೆ ಬಿಡಲೇಬೇಕು. ಓಕೆ, ಧೈರ್ಯದಿಂದ ಇರ್ರಿ. ನಿಮ್ಮ ಎಕ್ಸಾಮ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಯಾರು ಹೆದರ್ಕೊಳ್ಳೋಕೆ ಹೋಗಬೇಡಿ. ನೀವು ಎಷ್ಟು ಚೆನ್ನಾಗಿ ಬರೆದಿರ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಮ ರಿಸಲ್ಟ್. ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ನಿಂದ. ಪ್ಲೀಸ್ ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಪ್ಲಸ್ ಒಂದು ಲೈಕ್ ಕೊಟ್ಬಿಟ್ಟು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಆಲ್ ದ ಬೆಸ್ಟ್.
best results for first and second sem exam. Thank you.